ಅಯ್ಯ ಇದೇನಿದ್ದೀವಳು ಬೆಳಗ್ಗಿಂದವ ನೋಡ್ತಾ ಇದ್ದೀನಿ 100 ಸರಿ ಬಾಗಲ್ ತೊಗೊಯ್ತಾಳೆ ವಾಪಸ್ ಬರ್ತಾಳೆ, ಬಾಗಲ್ ತೊಗೊಯ್ತಾಳೆ ವಾಪಸ್ ಬರ್ತಾಳೆ. ಅಲ್ಲ ಅಡುಗೆ ಗಿಡ್ಗೆ ಮಾಡೋಣ, ನಾಷ್ಟ ಗಿಷ್ಟ ಮಾಡೋಣ ಅಂತಿಲ್ಲ. ಇದೇನು ಮಾಡ್ತಾವಳೋ ಗೊತ್ತಿಲ್ವಲ್ಲ ಈಕಿ. ಇಷ್ಟೊತ್ತು ಗಂಟವ ಹೊಟ್ಟೆಲ್ಲವ ಚುರುಗುಡ್ತೈತೆ, ಏನು ಮಾಡಿಲ್ಲ, ಏನೂ ಇಲ್ಲ. ಟೀ ಕಾಪನ್ನು ಕೊಟ್ಟಿಲ್ಲ ಇವತ್ತು. ಇದ್ಯಾಕೆ ಹಿಂಗೆ ಆಡಕತ್ತಾಳೆ ಇವಳು? ಲೇ ಇದ್ಯಾಕೆ ಅಮ್ಮಣಿ ಅವಾಗ್ಲಿಂದವ ನೋಡ್ತಾ ಇದ್ದೀನಿ ನಾನುವೇ. ಬಾಗಿಲು ಕಡೆಗೆ ಹೋಯ್ತೀಯ, ವಾಪಸ್ ಅಡುಗೆ ಮನೆಗೆ ಹೋಯ್ತಿದ್ದೀಯ, ಯಾಕೆ ಹಿಂಗೆ ಓಡಾಡ್ತಿದ್ದೀಯ? ಏನು ಇವತ್ತು ಅಡುಗೆ ಗಿಡ್ಗೆ ಮಾಡೋ ಪಿಲಾನ ಐತೋ ಇಲ್ವೋ? ಹೊಟ್ಟೆಲ್ಲವ ಚುರುಗುಡ್ತೈತೆ, ಇನ್ನೂ ತಿಂಡಿ ಕೊಟ್ಟಿಲ್ವಲ್ಲ ನೀನು? ಏನು ಮಾಡ್ತಿದ್ದಿ ಇಷ್ಟೊತ್ತು ಗಂಟವ ನೀನು? ಅಯ್ಯೋ ಅತ್ತೆ, ಏನು ಮಾಡ್ತಿದ್ದೀನಿ ಅಂತ ಕೇಳ್ತಿದ್ದೀರಲ್ಲ. ಮಾವ ಚಿಕನ್ ತರ್ತೀನಿ ಅಂತ ಹೋಗಿದ್ರು, ಅದಕ್ಕೆ ಇಷ್ಟೊತ್ತು ಗಂಟವ ಚಿಕನ್ ತರಲಿಲ್ಲ ಕಣತ್ತೆ. ಅದಕ್ಕೆ ನೋಡ್ತಾ ನಿಂತಿದ್ದೆ. ಎಲ್ಲೋದ್ರು ಮಾವ ಇಷ್ಟೊತ್ತು ಗಂಟೆ ಬರಲಿಲ್ವಲ್ಲ ಅಂತ ಬಾಗಲ್ತ ಹೋಗಿದ್ದೆ ನೋಡ್ಕೊ ಬರೋಕ್ಕೆ. ಇನ್ನೂ ಬರಲೇ ಇಲ್ಲ ಕಣತ್ತೆ. ಚಿಕನ್ ತಂದರೆ ತಾನೇ ತಿಂಡಿ ಮಾಡೋದು? ಚಿಕನ್ನು? ಓಹೋ, ಬಿಟ್ರೆ ನೀನು ಮನೆ ಹಾಳು ಮಾಡ್ಬಿಡ್ತೀಯ ಕಣೆ ನೀನು. ನಿನ್ನನ್ನು ತೊಳಿದ್ರೆ ಸಾಸೇರು ಮನೆ ಉದ್ಧಾರ ಆದಂಗೆ. ಅಲ್ಲಿ ಕಣೆ ಈಗ ಭಾನುವಾರ ತಾನೇ ಚಿಕನ್ ತಿಂದಿದೀಯಾ, ಮೊತ್ತು ತರಿಸ್ಕೊಂಡಿದ್ಯಲ್ಲೇ. ಏನು 2 ದಿನಕ್ಕೂ ಚಿಕನ್ ತಿನ್ನೋ ಆಸೆ ಆಗೈತೆ ನಿನಗೆ? ಚಿಕನ್ ಇಲ್ದಿದ್ರೆ ಹೋಗೋಕ್ಕಿಲ್ವ ಒಳಗೆ? ಅದೇನು ಮಾತು ಎತ್ತಿದ್ರು ಸಾಕು, ಚಿಕನ್ನು ಮಟನ್ನು ಅಂತವ ತರ್ಸ್ಕೊಂಡು ತಿಂದಿರ್ತೀಯಲ್ಲ ನೀನು. ಅಯ್ಯೋ ಅತ್ತೆ ಹಂಗಲ್ಲ ಕಣತ್ತೆ. ಓ ಏನು ಹಂಗಲ್ ಪಂಗಲ್ಲ ಅನ್ಕೊಂಡು ಏನು ಗೊತ್ತಿಲ್ಲ ಅನ್ಕೊಂಡಿದ್ಯೇನು ನನಗೆ? ಅಲ್ಲಿ ಕಣೆ ನೀನು ತುಸುಕ್ಕೂ ಹೋಗಿ ನಿಮ್ಮ ಮಾವಂಗೆ ಹೇಳೋದು, ಕಿವಿ ಊದೋದು, ಚಿಕನ್ ತಗೋಬಾ ಅಂತವ ನಿಮ್ಮ ಮಾವ ತಂದು ಹಾಕೋದು. ಹಿಂಗೆ ಆದರೆ ನಮ್ಮನೆ ಉದ್ಧಾರ ಆದಂಗೆ. ಚಿಕನ್ ಮಟನ್ಗೆ 5,000 ಹೋಯ್ತದೆ ತಿಂಗಳಲ್ಲಿ. ಹಿಂಗೆ ಹೋಯ್ತಾ ಇದ್ರೆ ಇನ್ನೇನು ದುಡ್ಡು ಉಳಿತದೆ ಹೇಳು? ನನ್ನ ಮಗನ ಜಾಬೆಲ್ಲವ ಖಾಲಿ ಮಾಡೋಕ್ಕೆ ಕುಂತಿದ್ದೀವಿ ಬಿಡು ನೀನು. ಈ ಅತ್ತೆ ಯಾಕೆ ಹಿಂಗೆ ಆಡ್ತವ್ರೆ? ಅಲ್ಲ ಅವ್ರ ಮಗಳು ಅಳಿಯ ಬುತ್ತಿರೋ ವಿಷಯ ಗೊತ್ತಿಲ್ವೇನೋ? ಗೊತ್ತಾಗಿದ್ದಿದ್ರೆ ಹಿಂಗೇನು ಅಂತಿರ್ಲಿಲ್ಲ. ಅಯ್ಯೋ ಚಿಕನ್ ಏನು ಮಟನೇ ತಂದುಕೊಡ್ರಿ ಅಂತ ಅಂದಿರೋರು. ಏನವ ಮಗಳು ಅಳಿಯ ಬೋತಾ ಇರೋದು ಗೊತ್ತಿಲ್ವೇನೋ? ಅದಕ್ಕೆ ಹಿಂಗೆ ಆಡ್ತವ್ರೆ ಅನಿಸ್ತದೆ. ಆಯಿತು, ಏನು ಮಾಡ್ತಾಯಿದ್ದಿ ಚಿಕನಲ್ಲಿ? ಸಾಂಬಾರು ಮಾಡಿ ಮುದ್ದೆ ಅನ್ನವ ಮಾಡಿಡು. ಮಧ್ಯಾಹ್ನಕ್ಕೂ ಆಯ್ತದೆ, ಸಂಜೆಗೂ ಆಯ್ತದೆ. ಅಯ್ಯೋ ಅತ್ತೆ, ನಾನು ಬಿರಿಯಾನಿ ಮತ್ತು ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅತ್ತೆ. ಅದೆಂತ ಬುರಿಯಾನಿ ಅಂತ ಮಾಡ್ತೀವಿ ಯಾವಾಗ್ಲೂ? ಯಾರು ತಿಂದಾರಂತದ್ನ? ಅದು ಒಳ್ಳೆ ಬಾಯಿಗಾಗಕ್ಕಿಲ್ಲ, ಏನಿಲ್ಲ, ಒಳ್ಳೆ ಅಕ್ಕಿ ಹಂಗಿರ್ತದೆ. ಸರಿಯಾಗಿ ಮಾಡೋಕ್ಕೂ ಬರೋಕ್ಕಿಲ್ಲ, ಏನಿಲ್ಲ ನಿನಗೆ. ಯಾವಾಗ ಮಾತೆತ್ತಿದ್ರು ಬುರಿಯಾನಿ ಅಂತವ ಮಾಡ್ತಾಳೆ. ಅಲ್ಲಿ ಕಣೆ ಸಾಂಬಾರು ಗಿಂಬಾರು ಮಾಡಿಟ್ಟು ಮುದ್ದೆ ಗಿದ್ದೆ ಮಾಡಿ ಹೋಗು. ಒಂದಿಟ್ಟು ತಿನ್ನ, ಇನ್ನೇನು ತೋರಿಸಿದಿಯಂತೆ. ಇನ್ನೇನು ಹೋಗದೆ ದುಡ್ಡು. ಚೆನ್ನಾಗಾದ್ರೂ ಸಾಂಬಾರು ಮುದ್ದೆ ಇದ್ದರೆ 4 ಹೊತ್ತು ತಿನ್ಬೋದು. ಬಿರಿಯಾನಿ ಮಾಡಿದ್ರೆ ಅದೇನು ತಿನ್ನೋಕ್ಕಾಗದ 2 ಹೊತ್ತಿಗೆ? 1 ಹೊತ್ತು ತಿಂದರೆ ಸಾಕಾಯ್ತದಪ್ಪ. ಇನ್ನೊಂದು ಹೊತ್ತಿಗಾಗಲೇ ಒಂಥರ ಆಗಿರ್ತದೆ ಅದು ಒಳ್ಳೆಯ. ನನಗಂತೂ ತಿನ್ನೋಕೆ ಇರ್ಸೋಕ್ಕಿಲ್ಲ ಕಣವ ಅದಂತೂ. ಅದೇನು ಬಿರಿಯಾನಿ ಏನು ಮಾಡಬೇಡ, ಸುಮ್ಮನೆ ಹೋಗಿ ಮುದ್ದೆನೋ ಸಾರು ಅನ್ನ ಮಾಡು. ಒಂದಿಟ್ಟು ಅದು ಇದು ಲಿವರ್ ತಂದಿದ್ರೆ ಕಾಳು ನೋವು ಮಾಡು, ಚೆನ್ನಾಗಿರ್ತದೆ ತಿನ್ನೋಕ್ಕೆ. ತೀರವ ಸಂಜೆಗೆ ರೊಟ್ಟಿ ಗಿಟ್ಟಿ ಹಾಕೊಳ್ಳೋಣ ಅದೇ ಕಾಳಿಗೆ. ಏನಂತೀಯ? ಇವ್ರ ಮಗಳು ಅಳಿಯ ಬತ್ತವ್ರೆ ಅಂತ ಗೊತ್ತಿಲ್ಲ ಇವ್ರಿಗೆ, ಅದಕ್ಕೆ ಹಿಂಗಂತವ್ರೆ. ಈಗ ಗೊತ್ತಾಗತ್ತೀರಿ, ಹೇಳ್ತೀನಿ ನೋಡೋಣ. ಅಯ್ಯೋ ಹೌದೇನತ್ತೆ, ಮುದ್ದೆ ಸಾರು ಮಾಡೋಣ. ಸರಿ ಅತ್ತೆ. ಅಯ್ಯೋ ಆದರೆ ಅತ್ತೆ, ನಿಮ್ಮ ಮಗಳು ಮುದ್ದೆ ಸಾರು ಎಲ್ಲ ತಿನ್ನೋಕ್ಕಿಲ್ವಲ್ಲ ಅತ್ತೆ? ಅವಳು ಬಿರಿಯಾನಿ ಬೇಕು, ಕಬಾಬ್ ಬೇಕು ಅಂತ ಕೇಳ್ತಾಳಲ್ಲ, ಅದಕ್ಕೆ ನಾನು ಬಿರಿಯಾನಿ ಕಬಾಬು ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಿಡ್ರಿ ಇವಾಗ ಹೆಂಗೋ ನೀವೇ ಹೇಳಿದ್ದೀರಲ್ಲ, ಮುದ್ದೆ ಸಾರು ಅನ್ನ ಮಾಡು ಅಂತವ. ಮುದ್ದೆ ಸಾರನೇ ಮಾಡ್ತೀನಿ. ಅವಳೇನಾದರೂ ಕೇಳಿದ್ರೆ ನಾನಂತೂ ನಿಮ್ಮ ಮೇಲೆ ಅಪ್ಪ ಹೇಳೋದು. ಅತ್ತೆನೇ ಹೇಳಿದ್ರು, ಅದಕ್ಕೆ ಮುದ್ದೆ ಸಾರೇ ಮಾಡಿದೆ ಅಂತವ ಹೇಳ್ತೀನಿ. ಆಮೇಲೆ ನಾನು ಮಾಡಿದೆ ಅಂತ ಅಂದ್ಬಿಟ್ಟು ನನಗೆ ಬೈಕೊಂಡು ಓಡಾಡ್ತಿರ್ತಾಳೆ ನಿಮ್ಮ ಮಗಳು. ಯಾಕೆ ಬೇಕು ನಾನು ಬೈಸ್ಕೊಳೋದು? ಅಲ್ವೇ, ನೀವೇ ತಾನೇ ಹೇಳಿರೋದು ಮುದ್ದೆ ಸಾರು ಅನ್ನ ಮಾಡು ಅಂತವ. ಅದನ್ನೇ ಮಾಡ್ತೀನಿ ತಗೊಳ್ಳಿ, ನನಗೂ ಅನುಕೂಲ ಆಯ್ತದ ತೆಗಿ. ನನಗೂ ಹೆಂಗೋ 2 ಹೊತ್ತು ಮಾಡೋದು ತಪ್ತದೆ. ಅಲ್ವೇನತ್ತೆ? ಇರ್ರಿ ಹಂಗಾರೆ ಅನ್ನಕ್ಕಿಟ್ಟು ಬಂದ್ಬಿಡ್ತೀನಿ. ಬಿರ್ನೆ ಮಾವ ತಂದ ತಕ್ಷಣವ ಖಾರ ರುಬ್ಬಿ ಸಾಂಬಾರ್ಗಿಟ್ಟು ಆಮೇಲೆ ಮುದ್ದೆನೂ ಮಾಡಿಬಿಡ್ತೀನಿ. ಆಯ್ತೇನತ್ತೆ? ಇರ್ರಿ ಅನ್ನಕ್ಕಿಟ್ಟು ಬರ್ತೀನಿ. ಅಯ್ಯಯ್ಯೋ ಇದೇನಪ್ಪ ಇಂಥ ಕೆಲಸ ಮಾಡಿಬಿಟ್ಟೆ ನಾನು. ನನ್ನ ಮಗಳು ಬತ್ತವಳೆ ಅಂತ ಗೊತ್ತೇ ಆಗಲಿಲ್ಲ ನನಗೆ. ಅಲ್ಲ ಯಾರು ಹೇಳಲೇ ಇಲ್ವಲ್ಲ? ಇವಳಾದ್ರೂ ನೆನ್ನೆ ಫೋನ್ ಮಾಡಿದ್ಲಲ್ಲ ರಾತ್ರಿ, ಹೇಳಲೇ ಇಲ್ಲ ಏನುವೆ. ಬತ್ತಿನ ಕಣಮ್ಮ ಅಂತ ಒಂದು ಮಾತು ಹೇಳೋದಲ್ವ ಇವಳು? ಓ ಇವಳು ಬೇರೆಯಾ ಇವಾಗ ಮುದ್ದೆ ಸಾರು ಮಾಡ್ತೀನಿ ಅಂತ ಹೋಗೋಳಲ್ಲಪ್ಪ. ನನ್ನ ಮಗಳಿಗೆ ಬೇರೆಯಾ ಬಿರಿಯಾನಿನೇ ಇಷ್ಟ. ಏನು ಮಾಡೋದಪ್ಪ, ಬಿರಿಯಾನಿ ಮಾಡ್ಸೋನು ಏನು ಮಾಡ್ಸೋಣ ಅಂತ ಗೊತ್ತಾಯ್ತಿಲ್ವಲ್ಲಪ್ಪ. ಹೆಂಗೆ ಹೇಳೋದು ಈಗ ಇವಳಿಗೆ? ಈಗ ಹೇಳಿದ್ರೆ ನನ್ನ ಮೇಲೆ ಎಗರಾಡ್ತಾಳೆ. ಏನು ಮಾಡೋದು? ಒಂದು ಮಾತು ಹೇಳಿ ನೋಡ್ತೀನಿ, ನೋಡೋಣ ಅದೇನಂತಲೇ ಅಂತವ. ಅಮ್ಮಣಿ ಲೇ ಅಮ್ಮಣಿ ನಿಂತ್ಕವಸ್ಯ. ನಂಗೆ ಗೊತ್ತಿಲ್ವಾ ನೀವು ಯಾಕೆ ನಿಲ್ಲಿಸ್ತಿದ್ದೀರಾ ಅಂತವಾ? ಅಲ್ಲ ನಮಗೆ ಅಂತವ ಬಿರಿಯಾನಿನೂ ಕಬಾಬು ಮಾಡ್ಕೊತೀನಿ ಅಂದರೆ ಮಾತ್ರವ ನಿಮಗೆ ಬಿರಿಯಾನಿ ಕಬಾಬು ಇಡ್ಸೋಕ್ಕಿಲ್ಲ, ಮಾಡಬೇಡ ಅಂತ ಕಿರ್ಚಾಡ್ತಾರೆ. ಅದೇ ಅವ್ರ ಮಗಳು ಅಳಿಯ ಎಲ್ಲ ಬತ್ತವ್ರೆ ಅಂದರೆ ಬಿರಿಯಾನಿ ಕಬಾಬು ಇನ್ನೇನೇನೈತಿ ಎಲ್ಲ ಮಾಡು ಅಂತಾರೆ. ಹಿಂಗೆ ಮಾಡೋದಕ್ಕೆ ಸೊಸೆದಿರು ನೋಡ್ಕೊಳ್ಳೋದು ಅತ್ತೆದಿರು ನಾಚಂದಕ್ಕೆ.
ಹಾಂ ಅಲ್ಲ ಇವಾಗ ಹಿಂಗೆ ಮಾಡಿಬಿಟ್ಟು ವಯಸ್ಸಾದ ಕಾಲದಲ್ಲಿ ಅಯ್ಯೋ ನನ್ನ ಸೊಸೆ ನೋಡ್ಕೊಂಡಿಲ್ಲ ಅಂತ ಓಡಾಡ್ತಾರೆ. ಅವಳಿಗೆ ಹಿಂಗೆ ವಲ್ವರ ಮಾಡಿದರೆ ಇನ್ಯಾವ ಸೊಸೆ ತಾನೇ ನೋಡ್ಕೊಂಡಳು ಚೆನ್ನಾಗಿ. ಇವ್ರೇನು ಮಾಡಿರ್ತಾರೋ ಅದೇ ತಾನೇ ಇವ್ರು ಅನ್ಭವಿಸೋದು. ಅದನ್ನ ಮಾತ್ರ ಯೋಚನೆ ಮಾಡೋಕ್ಕಿಲ್ಲ ನಮ್ಮ ಜನ. ಏನಂತಾರೆ, ಅಯ್ಯೋ ಸೊಸೆ ನೋಡ್ಕೊಳ್ತಿಲ್ಲ ಸರಿಯಾಗಿ ಅಂತ ಅಂತಾರೆ. ಅದ್ರ ಬದಲು ಅತ್ತೆ ಸೊಸೆನ ಹೆಂಗೆ ನೋಡ್ಕೊಂಡಿದ್ಲು ಅಂತವ ಯೋಚನೆ ಮಾಡಿದ್ರೆ ಗೊತ್ತಾಯ್ತದ ಅವ್ರಿಗೂ. ಅಲ್ಲ ಮಗ್ಳನ್ನ ಹೆಂಗೆ ನೋಡ್ಕೊತಾರೋ ಹಂಗೆ ಸೊಸೆನೂ ನೋಡ್ಕೊಂಡ್ರೆ ಅವಳೇನು ವಯಸ್ಸಾದ ಕಾಲದಲ್ಲಿ ನೋಡ್ಕೊಳಕ್ಕಿಲ್ಲ ಅಂತಲ್ಲ. ಅವ್ರು ಹೆಂಗೆ ನೋಡ್ಕೊಂಡಿದ್ರು ಹಂಗೆ ಚೆಂದಾಗೆ ನೋಡ್ಕೊಳಕ್ಕಿಲ್ವಾ? ಅದೆಲ್ಲ ಎಲ್ಲಿ ಬರ್ತದೆ? ನೋಡ್ರಿ ಇವಾಗ ಗೊತ್ತಾಗುತ್ತೆ ನಿಮಗೆ ನಮ್ಮ ಅತ್ತೆ ಹೆಂಗೆ ಹೇಳ್ತಾರೆ ಅಂತವಾ, ಬಿರಿಯಾನಿ ಮಾಡುವಂತವಾ ಹೆಂಗೆ ಹೇಳ್ತಾರೆ ನೋಡ್ತಾ ಇರಿ. ಅಯ್ಯೋ ಏನತ್ತೆ, ನನಗೆ ಟೈಮ್ ಆಯಿತು. ಬೇಗ ಮುದ್ದೆ ಸಾರು ಎಲ್ಲ ಮಾಡಬೇಕಲ್ಲತ್ತೆ. ಬಿರಿಯಾನಿ ಆಗಿದ್ರೆ ಒಂದೇ ಸರಿ ಕೂಗಿಸ್ಬಿಡ್ತಿದ್ನಪ್ಪ. ಇದಾದರೆ ಎಷ್ಟೊಂದು ಕೆಲಸ ಐತಲ್ಲತ್ತೆ. ಮುದ್ದೆ ಸಾರು ಅನ್ನ ಎಲ್ಲ ಮಾಡಬೇಕು. ಟೈಮ್ ಆಯ್ತದ ಬತ್ತೀನಿ, ಸುಮ್ಮನಿರಿ. ಯಾಕೆ ಕರಿತಿದ್ದೀರಿ ಇವಾಗ? ಮಾತಾಡೋಕ್ಕೆಲ್ಲ ಒಟ್ಟು ಏಮಿಲ್ಲ ನನಗೆ. ಅಯ್ಯೋ ಮಾತಾಡೋಕ್ಕಲ್ಲ ಕಡೆ. ಏನಿಲ್ಲ, ಯಾಕೆ ಸುಮ್ಮನೆ ಮುದ್ದೆ ಸಾರು ಅನ್ನ ಎಲ್ಲವ ಮಾಡ್ಕೊಂಡು ಕುಂತ್ಕೊಂತೀಯ? ಜಾಸ್ತಿ ಕೆಲಸ ಬೇರೆ ಆಯ್ತದ ನಿನಗೆ ಪಾಪ. ಬಿಸಿಲಲ್ಲಿ ಬೇರೆ ಮುದ್ದೆ ತಿನ್ನೋಕ್ಕಾಗಕ್ಕಿಲ್ಲ ಕಣೆ. ಮುಂಚೆಲಾದರೆ ತಿನ್ಕೊಂತಿದ್ದೆ ಚೆನ್ನಾಗಿ. ಈಗ ಒಂಥರ ಆಯ್ತದ ಕಣವ ಮುದ್ದೆ ತಿನ್ನೋಕ್ಕೆ. ಅದಕ್ಕೆ ಒಂದು ಕೆಲಸ ಮಾಡು. ಬಿರಿಯಾನಿ ಮಾಡ್ತೀಯಲ್ಲ, ಬಿರಿಯಾನಿನೂ ಆ ಕಬಾಬ್ನೂ ಮಾಡಿಬಿಡು ಹೋಗತ್ತಾಗಿ. ಅವಳಿಗೂ ಇಷ್ಟ ಅಲ್ವೇ? ಅವಳು ಬತ್ತವಳೆ ಪಾಪ, ಅವಳಿಗೂ ಇಷ್ಟ, ನಮ್ಮ ಅಳಿಯಂದ್ರಿಗೂ ಇಷ್ಟ. ನೀನು ಚೆನ್ನಾಗಿ ಬಿರಿಯಾನಿ ಮಾಡ್ತೀಯ ಅಂತ ಯಾವಾಗಲೂ ಹೇಳ್ತಿರ್ತಾರೆ ಅವ್ರೂ. ಮೊನ್ನೆ ಅವ್ರ ಮನೆಗೆ ಹೋಗಿದ್ನಲ್ಲ, ಅವಾಗ ಹೇಳ್ತಿದ್ರು ಚೆನ್ನಾಗಿ ಮಾಡ್ತಾಳೆ ಬಿರಿಯಾನಿನ, ನನಗಿಷ್ಟ ಅವ್ರು ಬಿರಿಯಾನಿ ಮಾಡೋದು ಅಂತವ ಹೇಳ್ತಿದ್ರು ಅಳಿಮಯ್ಯರು. ಅದಕ್ಕೆ ಬಿರಿಯಾನಿನೂ ಕಬಾಬ್ನೇ ಮಾಡು ಹೋಗತ್ತಾಗಿ. ಮುದ್ದೆ ಗಿದ್ದೆ ಎಲ್ಲವ ಮಾಡೋಕ್ಕೆ ನಿನ್ಗೂ ಪಾಪ ಸುಸ್ತಾಯ್ತದೆ. ಈ ಬಿಸಿಲಲ್ಲಿ ಇನ್ನೇನು ಯಾರು ಮುದ್ದೆ ತಿಂದರು ಅಲ್ವೇನೆ? ಹೋಗತ್ತಾಗಿ ಆ ಬಿರಿಯಾನಿನೂ ಕಬಾಬ್ನೂ ಮಾಡಿಬಿಡು. ಯಪ್ಪ ಈಗ ತಾನೆಯ ನಮ್ಮ ಅತ್ತೆ ಬಿರಿಯಾನಿನ ಯಾರು ತಿಂದರು ಕಾಳ್ಕಳಂಗಿರ್ತದೆ ಅಂತ ಹೇಳ್ಬಿಟ್ಟು ಇವಾಗ ನೋಡ್ರಿ ಹೆಂಗೆ ಪ್ಲೇಟ್ ಚೇಂಜ್ ಮಾಡ್ತವ್ರೆ ಅಂತವ. ಅಲ್ಲತ್ತೆ ನೀವು ಹೇಳಿದ್ರಿ ಈಗ ತಾನೇ ಬಿರಿಯಾನಿ ತಿನ್ನೋಕ್ಕಾಗಕ್ಕಿಲ್ಲ, ನನಗೆ ಕಾಳ್ಕಳಂಗಿರ್ತದೆ, ಗಂಟ್ಲು ಗಿಳಿಯೋಕ್ಕಿಲ್ಲ ಅಂತ ಇಲ್ಲಿ ಹೇಳಿದ್ರಲ್ಲತ್ತೆ. ಆಮೇಲೆ 2 ಹೊತ್ತು ತಿನ್ನೋಕ್ಕಾಗಕ್ಕಿಲ್ಲ ಕಣತ್ತೆ. ಬಿರಿಯಾನಿ ಮಾಡಿದ್ರೆ 1 ಹೊತ್ತು ತಿನ್ಕೋಬೋದು ಅಷ್ಟೇ. ನೀವು ಹೇಳ್ದಂಗೆ ಮುದ್ದೆ ಸಾರು ಮಾಡಿದ್ರೆ 2 ಹೊತ್ತೇನು 3 ಹೊತ್ತು ತಿನ್ಬೋದು. ಅವರು ಎಲ್ಲ ಬತ್ತವ್ರಲ್ಲ, ಸಾಂಬಾರೇ ಸರಿ ಕಣ್ ತಗೊಳತ್ತೆ. ಸಾಂಬಾರೇ ಮಾಡಿಬಿಡ್ತೀನಿ. ಮುದ್ದೆ ಸಾರು ಅನ್ನ ಮಾಡಿಟ್ರೆ ಮಧ್ಯಾಹ್ನಕ್ಕೂ ಆಯ್ತದ, ಸಂಜೆಗೂ ಆಯ್ತದತ್ತಾಗಿ ಅಲ್ವೇ? ನನಗೇನು ಜಾಸ್ತಿ ಕೆಲಸ ಏನಾಗಲ್ಲ ಕಣತ್ತೆ. ನೀವೇನು ಯೋಚನೆ ಮಾಡಬೇಡಿ, ಸುಮ್ಮನಿರ್ರಿ. ಮುದ್ದೆ ಇನ್ನೇಟೊತ್ತಾಯ್ತದ, ನನಗೇನು ಅಭ್ಯಾಸ ಅಲ್ವೇ ದಿನ ಮುದ್ದೆ ಕಟ್ಟಿ? ಅದೇನು ಸುಸ್ತಾಗಕ್ಕಿಲ್ಕಣಂತೆ. ಮುದ್ದೆ ಸಾರು ಅನ್ನನೇ ಮಾಡ್ತೀನಿ ಇರ್ರಿ. ಇದೇನಿಕ್ಕಿ ಹಿಂಗಾಡ್ತವಳಲ್ಲ, ಯಾಕಾದ್ರೂ ಹೇಳೋದಪ್ಪ ನಾನು. ಅಲ್ಲ ನನಗೂ ಬೇರೆ ತಲೆಯಲ್ಲಿ ಬುದ್ಧಿ ಇರಲಿಲ್ಲ ನೋಡು. ನನ್ನ ಮಗಳು ಅಳಿಯೋ ಬತ್ತವ್ರೆ ಅಂತ ವಿಷಯನೇ ಗೊತ್ತಾಗ್ಲಿಲ್ವಲ್ಲ. ಅಲ್ಲ ಈ ನಮ್ಮ ಮನೆದಾದ್ರೂ ಹೇಳೋದಲ್ವೇ? ಎಲ್ಲಿ ಹಾಳಾಗೋಯ್ತೆ ಏನೋ. ಚಿಕನ್ ತರಕ್ಕೆ ಹೋಯ್ತಾ ಇದ್ದೀನಿ ಕಣೆ, ಮಗಳು ಅಳಿಯೋ ಬತ್ತವ್ರೆ ಅಂತ ಹೇಳಿದಿದ್ರೆ ಗೊತ್ತಾಗಿರೋದು. ಅಲ್ಲ ಚಿಕನ್ ಯಾಕೆ ತರಕ್ಕೆ ಹೋಗಿರ್ಬೇಕು? ಮಟನ್ ಗಿಟನ್ ತರದ್ಬಿಟ್ಟು ಇವಯ್ಯ ಏನು ಕತೀನಿ ಏನೋ ತೆಗಿ ಯಾವಾಗಲೂ ಚಿಕನ್ ಮಾಡಾಕ್ತಾರೆ. ಪಾಪ ನಮ್ಮ ಅಳಿಮಯ್ಯವ್ರಿಗೆ ಚಿಕನ್ ಅಂದ್ರೆ ಅಷ್ಟು ಇಷ್ಟ ಆಗೋಕ್ಕಿಲ್ಲ. ಮಟನ್ ಗಿಟನ್ ಆದರೆ ಚೆನ್ನಾಗಿ ತಿನ್ಕೊಂತಾರೆ. ಇವಳು ಬೇರೆ ಅನ್ನ ಸಾರೇ ಮಾಡ್ತೀನಿ ಅಂತ ಹೇಳಲ್ಲಪ್ಪ. ಏನು ಮಾಡೋದು ಇವಾಗ? ನಮ್ಮ ಅತ್ತೆಗೆ ಹಿಂಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ತಿರ್ಬೇಕು, ಆಮೇಲೆ ಹೇಳ್ಬೇಕು ಆಯಿತು ಬಿಡಿಯತ್ತೆ ಮಾಡ್ತೀನಿ ಅಂತ ಅಲ್ವಾ? ಅವ್ರಿಗೇನು ಗೊತ್ತು, ನಾನು ಆಗಲೇ ಬಿರಿಯಾನಿಗೆಲ್ಲ ತೆಗ್ದಿಟ್ಟು ಬಂದಿದ್ದೀನಿ, ರುಬ್ಕೊಂಡು ಮಾಡೋದಷ್ಟೇ ಅಂತ. ಹಂಗಲ್ಲ ಕಣಮ್ಮಣಿ, ಅದು ಏನಂತಿದ್ದೆ ಅಂದರೆ ಈಗ ತಿರವ ಬಿರಿಯಾನಿ ಮಾಡು, ಸಂಜೆಗೆ ತಿರವ ಮಟನ್ ಗಿಟನ್ ತೋರಿಸಿ ಸಾಂಬಾರು ಮಾಡೋಣ ಅಂತವ ಕಣಿ. ನಮ್ಮ ಮಳಿ ಮೈಯರು ಯಾವಾಗಲೂ ಬಂದಾಗ ಚಿಕನ್ನು ಅದೇ ಇದು ತಿನ್ಕೊಂಡೇ ಹೋಯ್ತಾರೆ. ಅವ್ರಿಗೆ ಚಿಕನ್ ಅಷ್ಟು ಇಷ್ಟ ಆಗೋಕ್ಕಿಲ್ಲ, ಯಾವಾಗಲೂ ಮಟನ್ನೇ ತಿನ್ನೋದವ್ರು ಜಾಸ್ತಿಯ. ಮಟನ್ ಆದರೆ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನಾನು ಅನ್ಕೊಂತಿದ್ದೆ ಇವಾಗ ಬಿರಿಯಾನಿ ಕಬಾಬು ಮಾಡು, ಸಂಜೆಗೆ ತಿರವ ನಾನೇ ಮಾಡ್ತೀನಿ ಸಾಂಬಾರನ್ನ. ನಿನಗೆ ಜಾಸ್ತಿ ಕೆಲಸ ಆಯ್ತದ ಅಂದರೆ ಸಾಂಬಾರು ಕಾಳು ಎಲ್ಲವ ನಾನೇ ಮಾಡ್ತೀನಿ, ಏನಿಲ್ಲ ಕಣಂತೆ. ನೀನು ಬೇಕಿದ್ರೆ ಮುದ್ದೆ ಅನ್ನ ಮಾಡ್ಕೊಳುವಂತೆ, ಏನಂತೀಯ? ಬಿರಿಯಾನಿನ ಮಾಡಿಬಿಡು ಹೋಗವ. ನೋಡಿ ನಮ್ಮ ಅತ್ತೆನ ಮಗಳು ಅಳಿಯ ಬತ್ತವ್ರೆ ಅಂತವ ಚಂಗ್ ಅಂತ ಆರ್ತವ್ರೆ. ಹುಡುಗಿ ಆಯ್ತವ್ರು ಆಗಲೇ. ಇವರೇ ಸಾಂಬಾರು ಮಾಡಿಬಿಡೋರಂತೆ ರಾತ್ರಿಗೆ. ಇನ್ನೊಂದು ಸ್ವಲ್ಪ ಆಟ ಆಡ್ಸೋಣ, ಈಗಲೇ ಒಪ್ಕೊಳೋದು ಬೇಡ ಅಲ್ವಾ? ಏನಂತೀರಾ? ಅತ್ತೆ ಇಲ್ಲ ಕಣತೆ, ನೀವೆಲ್ಲ ತಿನ್ನೋಕ್ಕಿಲ್ಲ ಸರಿಯಾಗಿ. ಬಿರಿಯಾನಿ ಆದರೆ ಕಾಳಂಗಿರ್ತದೆ, ನುಂಗಕ್ಕಾಗಕ್ಕಿಲ್ಲ ಅಂತ ಬೇರೆ ಹೇಳ್ತೀರಾ. ಇನ್ನು ಕಬಾಬು ಎಣ್ಣೆದು ಅಂತನೂ ನೀವು ತಿನ್ನೋಕ್ಕಿಲ್ಲ, ಮಾವನ್ನು ತಿನ್ನೋಕ್ಕಿಲ್ಲ ಸರಿಯಾಗಿ. ಅದಕ್ಕೆ ಅತ್ತಾಗಿ ಬೇಡ ಬಿಡ್ರಿ. ಅನ್ನ ಸಾಂಬಾರು ಮಾಡ್ತೀನಿ, ರಾತ್ರಿಗೆ ಮಟನ್ ತಂದ್ಕೊಟ್ರೆ ಅದು ಸಾಂಬಾರು ಮಾಡಿದ್ರಾಯ್ತು ಬಿಡ್ರತ್ತೆ, ಅದೇನಾಯ್ತದೆ. ಈಗಲೂ ಅನ್ನ ಸಾಂಬಾರು ತಿನ್ಕೊಂತಾರೆ, ರಾತ್ರಿಗೂ ಅನ್ನ ಸಾಂಬಾರು ತಿಂತಾರೆ ತಗೊಳ್ಳಿ. ನೀವೇ ತಾನೇ ಹೇಳಿದ್ದು ಬಿರಿಯಾನಿ ಬೇಡ ಸಾಂಬಾರು ಮಾಡು ಅಂತವ. ಪಾಪ ಮಾವನ್ನು ತಿನ್ನೋಕ್ಕಿಲ್ಲ, ನೀವು ತಿನ್ನೋಕ್ಕಿಲ್ಲ ಸರಿಯಾಗಿ. ಯಾಕೆ ಸುಮ್ಮನೆ ಮಾಡ್ಕೊಂಡು ಈ ಬಿಸಿಲಲ್ಲಿ ಅಲ್ವೇ? ಸಾಂಬಾರು ಮಾಡ್ತೀನಿ, ಅನ್ನ ಸಾರೇ ತಿನ್ನೋರಂತ ತಗೊಳ್ಳಿ. ಈ ಹುಡುಗಿ ಹಿಡ್ದಿದ್ದೆ ಆಟ ಮಾಡ್ತಾವಳಲ್ಲಪ್ಪ. ಯಾಕಾದ್ರೂ ಹೇಳಿದ್ನೆ ಏನೋ ನಾನು.
ಏ ಹಂಗಲ್ ಕಣಮಣಿ, ನೀನು ಮಾಡೋದು ಬಿರಿಯಾನಿ ಚೆನ್ನಾಗಿರ್ತದೆ ಅಂತ ಹೇಳ್ತಿರ್ತಾರೆ ನಮ್ಮ ಮಳಿಯಂದ್ರು. ಆಗಲೇ ಹೇಳಿಲ್ವಿ ನಿನಗೆ? ನಾನು ಅವ್ರ ಮನೆಗೆ ಹೋದಾಗೆಲ್ಲ ಹೇಳ್ತಿದ್ರು, ಅವ್ರ ಅಮ್ಮಂತವೆಲ್ಲ ಹೇಳ್ತಿದ್ರು ಅಂತವ. ಅವ್ರಿಗೆ ಇಷ್ಟ ಅಂತೆ ನೀನು ಮಾಡೋ ಬಿರಿಯಾನಿ. ಹೋಗಿ ಬಿರಿಯಾನಿನೇ ಮಾಡೋಗು. ಸುಮ್ಮನೆ ಯಾಕೆ ಸಾಂಬಾರು ಅದು ಇದು ಎಲ್ಲವ ಮಾಡ್ಕೊಂಡು ಬೆಳಗ್ಗೆ ಆಮೇಲೆ ನಿನಗೂ ಸಾಕಾಯ್ತದೆ. ಬಿರಿಯಾನಿವೇ ಕಬಾಬಿ ಮಾಡೋಗು. ಇನ್ನು ಮಿಕ್ಕಿದ ರಾತ್ರಿಗೆ ನಾನು ಮಾಡ್ತೀನಿ ಮಟನ್ ಸಾರನು ಎಲ್ಲನೂ. ನಾನು ಮಾಡ್ತೀನಿ, ನೀನೇನು ತಲೆ ಕೆಡ್ಸ್ಕೊಬೇಡ ಅದೆಲ್ಲವ. ಅದನ್ನೆಲ್ಲವ ನಾನು ಮಾಡ್ಕೊತೀನಿ. ಈಗ ಬಿರಿಯಾನಿ ಮಾಡೋಗಿ ಸುಮ್ಮನೆ. ನಾನೇನೋ ನಂಗೆ ಗೊತ್ತಾಗ್ಲಿಲ್ಲ ಹೇಳ್ದೆ. ಈಗ ನಾವು ಇದ್ದಿದ್ರೆ ಅನ್ನ ಸಾರು ಮಾಡ್ಕೊಂಡಿದ್ರು ಆಗ್ತಿತ್ತು. ಮಗಳು ಅಳಿಯ ಗೊತ್ತೇ ಇಲ್ವೇ? ಅವಳಿಗೆ ಬೇರೆ ಬಿರಿಯಾನಿ ಅಂದರೆ ಜಾಸ್ತಿ ಇಷ್ಟ. ಬಿರಿಯಾನಿ ಕಬಾಬು ಇದ್ದರೆ ತಿನ್ಕೊಂತಾಳೆ. ಅನ್ನ ಸಾರು ಇದ್ದರೆ ಸರಿಯಾಗಿ ತಿನ್ನೋಕ್ಕಿಲ್ಲ ಆ ಹುಡುಗಿ. ಮುದ್ದೆ ಅಂತ ಇನ್ನೇನು ಮುಟ್ಟೋಕ್ಕೆ ಇಲ್ಲ. ಯಾಕೆ ಸುಮ್ಮನೆ ಮುದ್ದೆ ಮಾಡೋದು ಅಂತೀನಿ. ನನಗೂ ನಿನ್ನ ಮಾವಂಗೆ ಏನಂತೆ, ಹೆಂಗಿದ್ರು ತಿನ್ಕೊಂತೀವಿ ಒಂದೊಂದು ದಿನ ಅಲ್ವೇ, ಏನಾಗಲ್ಲ ಹೋಗು. ಸಾಂಬಾರೇನು ಬೇಡ, ಬಿರಿಯಾನಿನ ಮಾಡೋಗು. ನೋಡಿದ್ರಲ್ಲ ವೀಕ್ಷಕರೇ, ಹೇಗೆಲ್ಲ ಇರ್ತಾರೆ ಅತ್ತೆದಿರು ಅಂತ. ನಮ್ಗಾದ್ರೆ ಬಿರಿಯಾನಿ ಯಾಕೆ ಮಾಡ್ತಿದ್ದೀರಾ ಅಂತವ ಬೈದರು. ಈಗ ಮಗಳು ಅಳಿಯ ಬರ್ತವ್ರೆ ಅಂದರೆ ಸಂಜೆಗೆ ಮಟನ್ನು ತರಿಸ್ಬಿಡೋಣ, ಸಾಂಬಾರು ಮಾಡೋಣ ಅಂತ ಅಂತಿದ್ದಾರೆ. ಹಿಂಗೇನೆ ಅತ್ತೆದಿರಲ್ಲ. ನಿಮ್ಮೆಲ್ಲರೂ ಕೂಡ ಇದೇ ಥರ ಅತ್ತೆದಿರಿದ್ದಾರಾ? ಇದ್ರೆ ಕಮೆಂಟ್ ಮಾಡಿ. ಸರಿ ಬಿಡಿ ಅತ್ತೆ, ಆಯಿತು. ನೀವು ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀರಲ್ಲ, ಬಿರಿಯಾನಿ ಕಬಾಬ್ನೇ ಮಾಡ್ತೀನಿ. ನಿಮ್ಮ ಮಗಳಿಗೂ ಇಷ್ಟ ಅಲ್ವಾ, ಅಳಿ ಮೈಗೂ ಇಷ್ಟ ಅಂತ ಹೇಳ್ತಾ ಇದ್ದೀರಾ. ಬಿರಿಯಾನಿ ಕಬಾಬ್ ಮಾಡ್ತೀನಿ. ಒಂದು 3 kg ತರಿಸಿದ್ದೀನಿ ಕಣತ್ತೆ, ಸಾಕಲ್ವಾ? 3 kg ತರಿಸಿದ್ಯಾ? ಸಾಕು ಬಿಡಮ್ಮಿ. ಸಂಜೆಗೆ ಹೆಂಗೋ ಮಟನ್ ತರಿಸ್ತೀವಲ್ಲ, ಮಧ್ಯಾಹ್ನದಂದು ಹೋಗಿ ನಿಮ್ಮ ಮಾವಂಗೆ ಮಟನ್ ಎಲ್ಲಾದ್ರೂ ಕುರಿಗಿರಿ ಕುಯ್ತವ್ರೆ ನೋಡ್ಕೊಂಡು ಪ್ರೆಸ್ ಆಗಿರೋದು ತಗೊಬನ್ನಿ ಅಂತ ಹೇಳ್ತೀನಿ. ಚೆನ್ನಾಗಿರೋ ಸಿಕ್ಕಿದ್ರೆ ಮಟನ್ ಸಾರುವೆ ಮುದ್ದೆ ಮಾಡೋಣ ಅಲ್ವೇ? ಚೆನ್ನಾಗಿರೋ ಮಟನ್ ಸಿಗ್ತದೆ ಏನು ಅಂತವ ನೋಡ್ಕೊಬರ್ರಿ ಅಂತವ. ತಿರವ ಮಟನ್ ಇಲ್ಲ ಅಂತ ಒಂದು ಕೈ ಮೈ ಏನಾದ್ರು ವಾಡ್ಸ್ಕೊಬತ್ತಾರೆ ನೋಡೋಣ, ಕೇಳೋಣ. ಮಟನ್ನು ಅದು ಹೆಂಗಿರ್ತದೋ ಏನೋ. ಇವತ್ತು ಬೇರೆಯಾ ಬುಧವಾರ ಬೇರೆಯಾ ಕುಯ್ದಿರ್ತಾರೋ ಏನೋ ಕತೆನೋ ಗೊತ್ತಿಲ್ಲ. ಮಂಗಳವಾರ ಶುಕ್ರವಾರ ಆಗಿದ್ರೆ ಚೆನ್ನಾಗಿರೋ ಕುರಿ ಕೂದಿರೋರು. ಅದೇನೋ ಹಂಗೆ ಅಂತೆ. ನನ್ನ ಮಗಳು ಬತ್ತಾ ಇರೋದು ಏನೋ ಹೇಳಿದ್ರೆ ನಿಮ್ಮ ಮಾವ. ಅವಳು ಏನು ಹೇಳಿಲ್ವಲ್ಲ ನನಗೆ, ಬತ್ತಾಯಿದ್ದೀನಿ ಏನು ಅಂತವ. ಹಿಂಗೆ ಸಡನ್ನಾಗಿ ಬತ್ತವ್ರಲ್ಲ ಯಾಕೆ? ಅತ್ತೆ ಅವ್ರ ಊರಿನಾಗೆ ಅದೇನೋ ಪೂಜೆ ಇತ್ತು ಅಂದ್ಕೊಂಡ್ರತೆ, ಅದಕ್ಕೆ ಅಲ್ಲಿಗೆ ಹೋಗಿದ್ರಂತೆ. ಹಂಗೆ ಈ ಕಡೆಯಿಂದ ಬತ್ತೀವಿ ಅಂತ ಹೇಳಿದ್ರಂತೆ. ಹೆಂಗಿದ್ರು ರಾಜ ಐತಲ್ಲ ನಿಮ್ಮ ಮಗ್ಳಿಗೆ, ಇನ್ನೇನು ಸ್ಕೂಲ್ಗಿಲ್ಗೇನು ಹೋಗ್ತಿಲ್ವಲ್ಲ, ರಾಜ ಐತಲ್ಲ ಅದಕ್ಕೆ ಬರ್ತಾ ಇರಬೇಕೇನೋ. ಹ್ಞೂ ಕಣಮೆ, ಕರೆಕ್ಟು. ನಾನು ಮರ್ತೇ ಬಿಟ್ಟೆ ನೋಡೋಳು, ಸ್ಕೂಲ್ಗೆ ರಜೆ ಇರೋದಾ. ಒಂದು ಹೆಣ್ತೀನಿ ಇದ್ದೋಗು ಅಂತ ಹೇಳಂತಾಗ ಅಲ್ವೇ? ಒಂದು ಹೆಣ್ತೀನಿ ಇದ್ದು ಹೋಗ್ಲಿ ಅತ್ತಗಿ. ಇನ್ನು ಯಾವಾಗ ಬತ್ತಾಳೆ? ಇನ್ನು ಮಿಕ್ಕಿ ಟೈಮಲ್ಲಿ ಬರೀ ಸ್ಕೂಲ್ ಐತೆ, ಅಲ್ಲಿ ಪಾಠ ಮಾಡೋಕ್ಕೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಟ್ಯೂಷನ್ ತಗೋಬೇಕು ಅಂತ ಎಲ್ಲ ಹೇಳ್ತಿರ್ತಾಳೆ. ಹೆಂಗವ ಇವಾಗ ರಜೆ ಇರೋದ್ರಿಂದ ಒಟ್ಟಿಗೆ ಒಂದು ಹೆಣ್ತೀನಿ ಕಾಲ ಕಳ್ಕೊಂಡು ಹೋಯ್ತಾಳೆ ಅತ್ತಗಿ ಅಲ್ವೇ? ಅಯ್ಯೋ, ಹೆಣ್ತಿನ ಬೇರೆ ಇರ್ಸ್ಕೊಂತೀನಿ ಅಂತವ್ರಲ್ಲಪ್ಪ, ಏನಪ್ಪ ಮಾಡೋದು ಇವಾಗ? ಇವ್ರ ಮಗಳು ಅವ್ರ ಗಂಡನ ಬಿಟ್ಟಿರ್ಬೇಕಲ್ಲ ಹೆಣ್ತಿನ. ನೋಡಂತಾಗಲಿ, ಇದ್ರು ಇರ್ತಾಳೆ. ಅವ್ರ ಅಮ್ಮನ ಮನೇಲಿ ಅವ್ರು ಇರ್ತಾಳೆ, ಇನ್ಯಾರು ಇರ್ತಾಳೆ, ಇರಲಿ ಅತ್ತಾಗಿ. ಒಟ್ನಲ್ಲಿ ನನಗೇನು ತೊಂದರೆ ಇಲ್ಲ. ಎಷ್ಟು ದಿನ ಬೇಕಾದ್ರೂ ಇರಲಿ. ನನಗೆ ಅದು ಇದು ಕೊಂಕು ಮಾತಾಡ್ದಂಗಿದ್ರೆ ತೀರವ ಇಲ್ಲೇ ಇರ್ಸ್ಕೊಂತೀನಿ. ನನಗೇನು ಇದೇ ಇಲ್ಲಪ್ಪ. ಏನಂತಂದರೆ ಅತ್ತೆನೂ ಅವಳುವೆ ಸೇರ್ಕೊಂಡು ಅದು ಇದು ಕೊಂಕು ತೆಗಿತಾರಲ್ಲ, ಆವಾಗ ಒಂದಿಟ್ಟು ಬೇಸರ ಆಯ್ತದ ನನಗೂ ಅಷ್ಟೇ. ಸರಿ ಕಣಮಣಿ, ಹೋಗು ಬಿರ್ಬಿರ್ನೆ ಅದೇನೇನು ಮಾಡ್ಕೋಬೇಕು ಮಾಡ್ಕೊ ಹೋಗು. ಶುಂಠಿ ಬೆಳ್ಳುಳ್ಳಿ ಏನಾದ್ರು ತೆಕ್ಕೊಡನೇನು? ಕೊಡಿಲಿ, ಎಲ್ಲವ ಸೋಸ್ಕೊಡ್ತೀನಿ. ಶುಂಠಿ ಎಲ್ಲವ ಸೋಸಿ ಇಡ್ತೀನಿ, ಕೊಡಿಲಿ. ಕೊತ್ತಂಬರಿ ಸೊಪ್ಪು ಅದು ಏನೇನು ಬೇಕು ನೋಡಿ ಹಾಕಿ ಮಾಡಿ ಚೆನ್ನಾಗಿ. ಸರಿ ಕಣ್ರತೆ, ಆಯಿತು. ಅತ್ತೆ ಹಂಗೆ ಒಂದಿಟ್ಟು ಪುದೀನ ಬೇಕಿತ್ತಲ್ಲತ್ತೆ, ಅಲ್ಲೆಲ್ಲರೂ ಕಿತ್ಕೊಂಬತ್ತೀರೇನು? ಪಕ್ಕದ ಮನೆ ಶಾಂತಕ್ಕೆ ಹಾಕೊಂಡವಳೆ ಪುದೀನನ. ಇಸ್ಕೊಬತ್ತೀರೇನು ನೋಡ್ರಿ ಅವ್ರ ಹತ್ರ ಹೋಗತ್ತೆಗಿ. ಕುದಿನಾ ಇಸ್ಕೊಬತ್ತೀನಿ ತಾಗ. ಶಾಂತಕ್ಕೆ ಹಾಕೊಂಡವಳು ನೋಡಿದ್ದೀನಿ. ಅಯ್ಯೋ ಏನು ಇಟ್ಟು ಅಗ್ಲಕ್ಕಾಗೋಗೈತೆ ಪುದೀನಲ್ವ. ನಾವ್ಯಾಕೆ ಸುಮ್ಮನೆ ಹೋಗಿ ಅಂಗಡಿಲಿ ತಗೊಬರೋದು, ಇಲ್ಲೇ ಇಸ್ಕೊಬತ್ತೀನಿ ಕುದಿನನ. ಅದೊಂದು ಬಿಟ್ಟು ಇನ್ನೇನು ಬೇಕು ಎಲ್ಲವ ಸಿದ್ಧ ಮಾಡ್ಕೊ ಹೋಗಿ ಬಿರ್ಬಿರ್ನಿ. ಟೈಮ್ ಆಯ್ತು ಆಗಲೇ 8:30 9 ಗಂಟೆ ಆಗಕ್ಕೆ ಬಂತು. ಯಾವಾಗ ಇನ್ನೂ ಮಾಡೋದು? ನಿಮ್ಮ ಮಾವು ಬೇರೆ ಬರಲಿಲ್ವಲ್ಲ, ಬಂತೆ ಏನು ಅಂತವ ನೋಡ್ತೀನಿ ಒಂದು ರವಟು. ಹೋಗಿ ಎಲ್ಲವ ಸಿದ್ಧ ಮಾಡ್ಕೊ ಹೋಗಿ ಅಷ್ಟೊತ್ತಿಗೆ. ಸರಿ ಕಣ್ರತೆ, ಆಯಿತು. ಹಂಗೆ ಪುದೀನ ಕಿತ್ಕೊಂಡು ಮಾವ ಬಂದ್ರೆ ನೋಡಿ ನೋಡ್ಕೊಂಡು ಬಿರ್ನೆ ತಂದು ಕೊಡೋಕೆ ಹೇಳಿ ಒಂಚೂರು. ಹಂಗೆ ಒಂದಿಟ್ಟು ಮಾಂಸ ಎಲ್ಲವ ತೊಳ್ದು ಕೊಟ್ಬಿಡಿಯತ್ತೆ. ಅಲ್ಲೇ ಆಚೆನೆಯ ನೀರು ಬಿಟ್ಟವ್ರೆ, ನೆಲ್ಲಿಲಿ ಅಲ್ಲೇ ನೀರು ಇಟ್ಕೊಂಡು ತೊಳ್ದು ಕೊಟ್ಬಿಡ್ರಿ. ಬಿರ್ಬಿರ್ನು ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಇಲ್ಲ ನಾನು ಅಲ್ಲಿ ತೊಳಿತಾ ಕೂತ್ಕೊಂಡ್ರೆ ತಡ ಆಗೋಯ್ತದೆ. ಅದಕ್ಕೆ ಒಂದು ರವಟು ತೊಳ್ಕೊಟ್ಬಿಡಿ, ಬಿರ್ನಿ ಹೋಗಿ ಒಗ್ಗರಣೆ ಹಾಕ್ಬಿಡ್ತೀನಿ. ಸರಿ ಕಣ್ತಾಗ, ನಿಮ್ಮ ಮಾವು ತಂದು ಕೊಟ್ಟಂಗೆ ತೊಳೆದು ಕಬಾಬಿಗೆ ಬೇರೆಯಾ ಬಿರಿಯಾನಿಗೂ ಬೇರೆಯಾ ತೆಗ್ದಿಟ್ಟಿರ್ತೀನಿ. ಅದು ಯಾವ್ಯಾವ್ದು ಬೇಕು ಹಾಕೊಂಡು ಮಾಡ್ಕೊಳ್ಳುವಂತು.
ನಮ್ಮ ಅತ್ತೆ ನೋಡಿ ಮಗಳು ಅಳಿಯ ಬತ್ತವ್ರೆ ಅಂತ ಏನು ಕೆಲಸ ಹೇಳಿದ್ರು ಹೆಂಗೆ ಮಾಡ್ತವ್ರೆ. ಅದೇ ನಾವೇ ಇದ್ದಿದ್ದಿದ್ರೆ ಒಂದು ಕೊತ್ತಂಬರಿ ಸೋಸ್ಕೊಡಿ ಅಂದರೆ 100 ಮಾತಾಡೋರು. ಅಯ್ಯೋ ಇವಳಿಗೆ ಎಲ್ಲ ಕೆಲಸನೂ ನಾನೇ ಮಾಡಿಕೊಡ್ಬೇಕು, ನಾನು ಮಾಡಿಕೊಟ್ಮೇಲೆ ಇವ್ನು ಮಾಡೋಕ್ಕೇನು ಹಂಗೆ ಹಿಂಗೆ ಅಂತವ ಮಾತಾಡ್ಕೊಂಡು ಕೂತಿರೋರು. ಬೀದಿಲೆಲ್ಲ ಹೋಗಿ ಹೇಳ್ಕೊಬಂದಿರೋರು, ಅಯ್ಯೋ ನನ್ನ ಸೊಸೆಗೆ ಇವತ್ತು ಎಷ್ಟೊಂದು ನಾನೇ ಮಾಡಿಕೊಟ್ಟೆ, ಏನು ಮಾಡೋಕ್ಕಿಲ್ಲ ಅವಳು ಹಂಗೆ ಹಿಂಗೆ ಅಂತವ. ಈಗ ಮಗಳು ಅಳಿಯ ಬತ್ತಿರೋದಕ್ಕೆ ಚಿಕನ್ನೂ ತೊಳ್ಕೊಡ್ತೀನಿ, ಪುದೀನೂ ಕಿತ್ಕೊಬತ್ತೀನಿ ಎಲ್ಲನೂ ಹೇಳ್ತವ್ರೆ. ಇದೇ ಸರಿಯಾದ ಟೈಮು, ಎಲ್ಲವ ಕೆಲಸ ಮಾಡಿಸ್ಕೊಬಿಡೋಣ. ಈ ಟೈಮಲ್ಲಿ ಎಲ್ಲ ಕೆಲಸ ಮಾಡಿಸ್ಕೋಬೇಕು. ಸರಿ ಕಣತೆ, ಆಯಿತು. ನಾನು ಒಳಗೋಗಿ ಒಗ್ಗರಣೆಗೆಲ್ಲವ ರೆಡಿ ಮಾಡ್ಕೊತೀನಿ. ಚಿಕನ್ ತಂದು ಕೊಟ್ಟ ತಕ್ಷಣ ತೊಳ್ಕೊಂಡು ತಗೊಂಬನ್ನಿಯತ್ತೆ. ಸರಿ ಸರಿ ಕಣೆ. ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ನನ್ನ ಮಗಳು ಅಳಿಯ ಬೇರೆ ಬರ್ತಾವ್ರೆ, ತುಂಬ ಕೆಲಸ ಇದೆ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡ್ತಾ ಇರಿ ವೀಕ್ಷಕರೇ. ಟಾಟಾ ಬಾಯ್ ಬಾಯ್ ಸಿಯಾ.